ಸರ್, ಇವತ್ತಿನ ಭೇಟಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ನಾವೆಲ್ಲರೂ ಕುಟುಂಬದ ಜೊತೆಗಿದ್ದೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡುವಂಥದ್ದು, ಜೊತೆಗೆ ಅವರಿಗೆ ಸಾಂತ್ವನ ನೀಡುವುದತ್ರ ಇವತ್ತಿನ ಭೇಟಿ ಇದೆ ಸರ್. ಸರ್, ಅವರಿಗೆ ಈಗೇನು ತನಿಖೆ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಜೊತೆಗೆ ಅವರಿಗೆ ಅದರ ಬಗ್ಗೆ ಸಮಾಧಾನನೂ ಕೂಡ ಇದೆ. ತನಿಖೆ ನಡೀತಿರುವಂಥದ್ದು ಹಾದಿ ಏನಿದೆ ಆ ಹಾದಿಯ ಬಗ್ಗೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ. ಸರ್ಕಾರದ ಮೇಲೆ ಪೂರ್ಣವಾದ ವಿಶ್ವಾಸದೊಂದಿಗೆ ಭಾಳ ನೀಟಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸರ್, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅದು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂತೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಅದು ಪ್ರಭಾವಿಯಾಗಿರಲಿ ಒಬ್ಬ ಸಾಮಾನ್ಯ ಜನ ಆಗಿರಲಿ. ದರ್ಶನ್ ಅವರು ಈ ರೀತಿಯ ಕೃತ್ಯ ಎಸಗಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು? ಸರ್, ಮಾನವನಾಗಿ ಇನ್ನೊಬ್ಬರನ್ನ ನಾವು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದು. ಅದು ಎಷ್ಟೇ ದೊಡ್ಡ ಹೀರೋ ಆಗಿರಲಿ, ಪ್ರಭಾವಿ ರಾಜಕಾರಣಿ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ, ನಾವು ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು. ಇದೊಂದು ಘಟನೆ ನಡೆದಿರುವಂಥದ್ದು ವಿಷಾದನೀಯ ಸರ್. ಯಾವ್ದು? ಅರಣ್ಯ ಇಲಾಖೆ ಸರ್, ಅದನ್ನ ಸರ್ಕಾರ ನಿರ್ಧಾರ ತಗೊಳುತ್ತೆ. ಅದು ಈಗ ಈ ಕ್ಷಣದಲ್ಲಿ ಅದ್ಯಾವುದು ಟಾಪಿಕ್ ವಿಷಯ ಬಂದಿಲ್ಲ. ಸಾಮಾನ್ಯವಾಗಿ ಅದು ನಿರ್ಧಾರ ತಗೊಳುತ್ತೆ ಸರ್. ನನ್ನ ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಸರ್. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಮತ್ತೆ ನಟನಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರೋದು ದರ್ಶನ್. ಅದರ ಅಭಿಮಾನಿಗಳು ಇವತ್ತು ಆ ಕೊಲೆನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ದರ್ಶನ್ಗೆ ಒಂದು ಕಾನೂನು ಬೇಕು, ಜೈಲೇ ಇರಬಾರ್ದು, ಈ ರೀತಿಯಾದಂಥ ಕಮೆಂಟ್ಗಳು, ಸಮರ್ಥನೆಗಳು ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದನ್ನ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ ಸರ್. ಇದು ಬೇಡ, ಆಫ್ ದ ರೆಕಾರ್ಡ್ ಇದ್ರ ಬಗ್ಗೆ ಮಾತಾಡ್ತೇನೆ. ಶಾಮಿಯಾನ ಹಾಕಿದ್ದಾರೆ, ಶಾಮಿಯಾನದಿಂದ ದರ್ಶನ್ಗೆ ಏನೇನ್ ಬೇಕೋ ಅದೆಲ್ಲ ಸಪ್ಲೈ ಮಾಡ್ತಿರೋ ಒಂದು ಸುದ್ದಿ ಇದೆ ಅವ್ರು ಕೇಳಿದ್ಕೆಲ್ಲ. ಸರ್, ಶಾಮಿಯಾನದ ಬಗ್ಗೆ ಅದು ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಅನ್ನೋಂಥದ್ದು ನನ್ನ ಗಮನಕ್ಕಿಲ್ಲ. ಬಟ್ ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ, ನಮ್ಮ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಇದನ್ನು ತನಿಖೆ ಕೈಗೊಳ್ತಾ ಇದ್ದಾರೆ. ಅದು ಅವರ ಕುಟುಂಬಕ್ಕೂ, ಈಗ ನಮ್ಮ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೂ ಕೂಡ ಪ್ರತಿಯೊಂದು ಮಾಹಿತಿನೂ ಇದೆ. ಜೊತೆಗೆ ಅವರಿಗೆ ಆ ನಡೀತಿರುವಂಥ ಹಾದಿ ಏನಿದೆ, ತನಿಖೆಯ ಹಾದಿಯ ಬಗ್ಗೆ ಅವರಿಗೆ ಸಮಾಧಾನ ಇದೆ. ಸರ್, ಇವತ್ತು ಆರೋಪಿ ತಂದೆ ಅವರು ತೀರ್ಕೊಂಡಿದ್ದಾರೆ. ಹೌದು, ಅನು ಅವರ ತಂದೆಯವರು ಇವತ್ತು ತೀರ್ಕೊಂಡಿದ್ದಾರೆ. ಅಲ್ಲಿಗೂ ಭೇಟಿ ಹೋಗ್ತಾ ಇದ್ದೀನಿ. ಸರ್, ಹೋಮ್ ಮಿನಿಸ್ಟರ್ ಸಾಹೇಬರು ಸಿಎಂ ಅವರ ಬಳಿ ಏನಾದರೂ ಒಂದು ಇದಕ್ಕೆ ನ್ಯಾಯ ಕೊಡಬೇಕು, ಸೊಸೆಯವರಿಗೆ ಏನಾದರೂ ಒಂದು ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಈಗ ನಾನು ಕೂಡ ಕುಟುಂಬವನ್ನು ಸಿಎಂ ಸಾಹೇಬರಿಗೆ ಭೇಟಿ ಮಾಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ ಅದು 17ನೇ ತಾರೀಕು ಪೂಜೆ ಕಾರ್ಯ ದಿವಸ ಮುಗಿಲಿ, ತಿಥಿ ಕಾರ್ಯಕ್ರಮ ಮುಗಿದ ಮೇಲೆ ಸಿಎಂ ಸಾಹೇಬ್ರನ್ನ ಭೇಟಿ ಮಾಡಿಸುವಂಥದ್ದು ಇದೆ ಸರ್. 17ನೇ ತಾರೀಕು ಆದಮೇಲೆ ಶಾಸಕರಾಗಿ ಒಂದು ವಾರ ಬೇಕಿತ್ತ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಬರಲಿಕ್ಕೆ? ಲೇಟ್ ಆಯ್ತಲ್ವ ಸರ್? ಇದ್ರ ಬಗ್ಗೆನೂ ಕೂಡ ಆಫ್ ದ ರೆಕಾರ್ಡೇ ಮಾತಾಡ್ತೀನಿ ಸರ್. ಇವೆರಡು ಪ್ರಶ್ನೆಗೂ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ, ಆನ್ ದ ರೆಕಾರ್ಡ್ ಬೇಡ. ಯಾಕೆ ಅಂತಂದ್ರೆ ಇವತ್ತು ನನ್ನ ತಾಯಿಯ ಹುಟ್ಟುಹಬ್ಬ, 75ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಆಚರಣೆ ನಾವು ಎಲ್ಲೋ ಬೇರೆ ಕಡೆ ಅರೇಂಜ್ ಮಾಡಿರುವಂಥದ್ದಾಗಿತ್ತು. ಈಗ ಇದು ಘಟನೆ ಆಗಿದ್ದರಿಂದ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಎಲ್ಲರೂ ಇಡೀ ಕುಟುಂಬ ವಾಪಸ್ ಬಂದಿರುವಂಥದ್ದಾಗಿದೆ. ಓಕೆ, ಥ್ಯಾಂಕ್ ಯು.